ನೀನು ರೆಡಿ ಆಗ್ಬೇಡ, ವಿಡಿಯೋ ತೆಗಿತಾ ಕೂತ್ಕೋ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಸಂಜೆ 6:15 ಆಗ್ತಾ ಇದೆ. ಇವತ್ತೊಂದು ಮದುವೆ ಫಂಕ್ಷನ್ ಇದೆ, ರಿಸೆಪ್ಷನ್ಗೆ ಹೋಗಬೇಕು. ರೆಡಿ ಆಗಬೇಕೀಗ. ಸಾನುಗೆ ರೆಡಿ ಮಾಡಿದ್ದೀನಿ. ಮತ್ತೆ ರೆಡಿ ಆಯಿತು. ಬರ್ತ್ಡೇ ಡ್ರೆಸ್ ಸಾನುದಾಯಿತು. ಈಗ ನಾನು ರೆಡಿ ಆಗಬೇಕು. ಟೀ ಮಾಡ್ತಾ ಇದ್ದೀನಿ. ಅಯ್ಯೋ ಸ್ನ್ಯಾಪ್ ಅಂತೆ, ಸ್ನ್ಯಾಪ್ ನೋಡಿ. ಈಗ ಅಕ್ಕ ಬಂದ್ರು, ಅಕ್ಕ ರೆಡಿ ಆದ್ರು. ಆಗ್ಲಿ ಲಾಸ್ಟ್ ವ್ಲಾಗಲ್ಲಿ ತೋರಿಸ್ಬೇಡ ಅಂತಿದ್ರು. ಅಕ್ಕ ಈಗ ಓಕೆನಾ? ತೋರಿಸ್ಬೋದಲ್ವಾ? ಇನ್ನ ಟೀ ಪುಡಿ ಹಾಕ್ಬೇಕು. ಯಾಕಪ್ಪ ಇನ್ ಸ್ವಲ್ಪ ಹೊತ್ತು ರೆಡಿ ಆಗ್ತಾರ ಅವರು, ಆಮೇಲೆ ತೋರ್ಸದ್ರಾಯ್ತು. ನೀನ್ ರೆಡಿ ಆಗ್ಬೇಡ, ವಿಡಿಯೋ ತೆಗಿತಾ ಕೂತ್ಕೋ. ನೋಡ್ರಿ ಆಗ್ಲೇ ಬಂತು ನನಗೆ. ಇಲ್ಲ ಏನಿಲ್ಲ. ಈಗ ನೋಡಿ ಎಲ್ಲರೂ ರೆಡಿ ಆಗಿದ್ದಾರೆ. ನಾನು ರಾಜೇಶ್, ಇವರಪ್ಪ, ಸಾನು ಅಪ್ಪ, ತಾತ ಎಲ್ಲ ಆಗಬೇಕು. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವ್ಲಾಗನ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ. ಈಗ ಸ್ನೇಹಿತರೆ ಫೇಸ್ ವಾಶ್ ಮಾಡಿ ಬಂದೆ. ಈಗ ರೆಡಿ ಆಗಬೇಕು, ಮೇಕಪ್ ಮಾಡ್ಕೊಳ್ಬೇಕು ರಿಸೆಪ್ಷನ್ಗೆ. ನೀವು ಯಾವಾಗಲೂ ಹೇಳ್ತಾ ಇದ್ರಿ, ನೀವು ರಿಸೆಪ್ಷನ್ಸ್ಗೆಲ್ಲ ಹೇಗೆ ಮಾಡ್ಕೊಳ್ತೀರಾ? ನಾಮಕರಣಕ್ಕೆ ಎವ್ರಿ ಟೈಮ್ ನೀವು ಬರೀ ನಾಮಕರಣ ಬರ್ತ್ಡೇಗೆ ಅಂತ ಹೋಗ್ತೀರಾ, ಅವಾಗೆಲ್ಲ ಹೇಗೆ ಮಾಡ್ಕೊಳ್ತೀರಾ ನೋಡಿದ್ದೀವಿ. ಮದುವೆಗಳಿಗೆ ಹೋದಾಗ ಹೇಗೆ ಮಾಡ್ಕೊಳ್ತೀರಾ ಅಂತ ಕೇಳ್ತಿದ್ರಿ. ಆ್ಯಕ್ಚುಲಿ ಇವತ್ತು ತುಂಬ ಹೆವಿ ಮೇಕಪ್ ಅಂತ ಏನೂ ಇಲ್ಲ. ಇವತ್ತು ಕೂಡ ಲೈಟಾಗಿ ಮಾಡೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನಾನು ಫೇಸ್ ವಾಶ್ ಮಾಡಿ ಬಂದೆ. ಫೇಸ್ ವಾಶ್ ಮಾಡಿದ್ದು ಇದರಲ್ಲಿ ಡರ್ಮಾವೈವ್ ಹೈಡ್ರಾ ಕ್ಲೆನ್ಸರ್. ಇದು ಸೋಪ್ ಫ್ರೀ, ಫ್ರೇಗ್ರೆನ್ಸ್ ಫ್ರೀ. ದಿಸ್ ಇಸ್ ಸೂಟಬಲ್ ಫಾರ್ ಸೆನ್ಸಿಟಿವ್ ಸ್ಕಿನ್. ಬಟ್ ಇದು ಡ್ರೈ ಸ್ಕಿನ್ದು ನನಗೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಸೊ ನಿಮಗೂ ರೆಕಮೆಂಡ್ ಮಾಡ್ತೀನಿ. ಇದಾದಮೇಲೆ ಟೋನರ್ ಹಾಕ್ಕೊಳ್ಬೇಕು. ಟೋನರ್ ಇವತ್ತು ನಾನು ಮರ್ತುಬಿಟ್ಟೆ ತರೋದು. ಮಾಯ್ಶ್ಚರೈಸರೇ ಹಚ್ಕೊಳ್ಳೋಣ ಅಂತ ಇದ್ದೀನಿ ಜಾಸ್ತಿ ಸ್ವಲ್ಪ. ಸೊ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಡರ್ಮಾವೈವ್ ಮಾಯ್ಶ್ಚರೈಸಿಂಗ್ ಲೋಷನ್ ಫಾರ್ ಡ್ರೈ ಸ್ಕಿನ್. ಇದು ಆ್ಯಕ್ಚುಲಿ ಡ್ರೈ ಸ್ಕಿನ್ ಅಂತಲೇ ಇರೋದು. ನಿಮಗೆ ನಿಮ್ಮ ಸ್ಕಿನ್ ಟೈಪ್ ಅನುಸಾರವಾಗಿ ಕೂಡ ಸಿಗುತ್ತೆ. ಆಲ್ ಸ್ಕಿನ್ ಟೈಪ್ಸ್ ಅಂತ ಕೂಡ ಸಿಗುತ್ತೆ. ಆಲ್ ಸ್ಕಿನ್ ಟೈಪ್ಸ್ ಅಂದರೆ ಈಗ ಕಾಂಬಿನೇಷನ್ ಸ್ಕಿನ್ ಇರುತ್ತೆ, ಅಂಥವ್ರಿಗೆ ಯಾವ್ದು ತೊಗೊಳ್ಬೇಕು ಅಂತ ಗೊತ್ತಾಗೋದಿಲ್ವಲ್ಲ, ಅಂಥವ್ರು ಅದನ್ನು ಯೂಸ್ ಮಾಡ್ಬೋದು. ತುಂಬ ಅದರಿಂದ ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ಐ ಕ್ಯಾನ್ ರೆಕಮೆಂಡ್ ಯು ಸ್ನೇಹಿತರೆ, ಯಾಕಂದರೆ ತುಂಬ ಚೆನ್ನಾಗಿದೆ. ಡ್ರೈ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡಿ. ಆಲ್ ಸ್ಕಿನ್ ಟೈಪ್ಸ್ ಅಂತ ಇರೋರು ನಾನು ಅದರ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಅದನ್ನು ಚೆಕ್ ಮಾಡಿ. ನೆಕ್ಸ್ಟ್ ನಾನು ಲೈಟ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಒಂದು ಫೌಂಡೇಶನ್ನ ಯೂಸ್ ಮಾಡಬೇಕಾದ್ರೆ. ಸೊ ಇದರ ರಿಲೇಟೆಡ್ ನಾನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ಹೋಲ್ ಮೇಕಪ್ ಲುಕ್ನ ಶೇರ್ ಮಾಡಿದ್ದೀನಿ, ಅದರ ಲಿಂಕ್ ಕೂಡ ನಾನು ಹಾಕಿರ್ತೀನಿ ನೋಡಿ. ಇವತ್ತು ಜಸ್ಟ್ ನಾನು ಬೇಸಿಕ್ಕಾಗಿ ಏನೇನು ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಸಿಕ್ಕಿದ್ರೆ ಇದರ ಲಿಂಕ್ಸು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಯಾಕಂದರೆ ಕೆಲವೊಂದರ ಲಿಂಕ್ಸ್ ಸಿಗೋದಿಲ್ಲ, ಹಾಗಾಗಿ ಹೆಸರು ಮೆನ್ಷನ್ ಮಾಡಿರ್ತೀನಿ. ಫೌಂಡೇಶನ್ ನೋಡಿ ಸ್ನೇಹಿತರೆ, ಒಂದೊಂದು ಡಾಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸ್ಪಾಂಜ್ ಯೂಸ್ ಮಾಡೋ ಮುಂಚೆ ನೀರಲ್ಲಿ ತೊಳೆದ್ಬಿಟ್ಟು ಹಿಂಡಬೇಕು. ಆವಾಗ ನಿಮಗೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಒಬ್ಬರು ಕೇಳ್ತಾ ಇದ್ರು ನನಗೆ ಹೇಗೆ ಅದನ್ನು ಯೂಸ್ ಮಾಡೋದು ಅಂತ. ಇದನ್ನು ವಾಶ್ ಮಾಡೋದು ಕೂಡ ನಾನು ತೋರಿಸ್ತೀನಿ. ನೆಕ್ಸ್ಟ್ ನಾನು ಇಲ್ಲಿಂದ ಹೋದ್ಮೇಲೆ ಬ್ಯಾಂಗ್ಳೂರಲ್ಲಿ ಇದನ್ನು ವಾಶ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಲೂಸ್ ಪೌಡರು ಇದು ಏನು ಡಿಫ್ರೆನ್ಸ್ ಆಗುತ್ತೆ ಕಾಂಪ್ಯಾಕ್ಟ್ ಪೌಡರ್ಗೂ ಇದಕ್ಕೂ ಅಂದಿದ್ರಿ. ನಾನು ಅದನ್ನು ಕೂಡ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನನ್ನ ಬ್ಲಾಗ್ಸ್ಗಳಲ್ಲಿ, ಯಾಕಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಇವತ್ತು ನಾನು ಬ್ರಷ್ ತಂದಿಲ್ಲ, ಹಾಗಾಗಿ ಇದರಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ. ಮೇಕಪ್ ಸ್ಪಾಂಜ್ನ ನಾನು ಹೇಗೆ ವಾಶ್ ಮಾಡೋದು ತೋರಿಸ್ತೀನಿ ಅಂತಿದ್ನಲ್ಲ, ಬನ್ನಿ ತೋರಿಸ್ತೀನಿ. ಈಗ ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ, ಅದಕ್ಕೆ ಶ್ಯಾಂಪು ಹಾಕ್ತಾಯಿದ್ದೀನಿ. ಶ್ಯಾಂಪು ಅಥವಾ ಲಿಕ್ವಿಡ್ ಏನಾದರೂ ಹಾಕ್ಬೋದು. ಹಾಕಿ ಇದನ್ನು ಈಗ ನಾವು ಡೈಲ್ಯೂಟ್ ಮಾಡಬೇಕು. ಇದರೊಳಗಡೆ ನಾವು ಈ ಸ್ಪಾಂಜನ್ನು ನೆನೆಸ್ಬೇಕು, ತುಂಬ ಹೊತ್ತು ನೆನೆಸ್ಬೇಕು. ನೆನೆಸ್ಬಿಟ್ಟು ನೋಡಿ, ಈಗ ಆಗಲೇ ಬಿಡ್ತಾ ಇದೆ. ಈ ಥರ ಜಸ್ಟ್ ನಾವು ಸ್ಕ್ರಬ್ ಮಾಡಬೇಕು ಸೋಪ್ ನೀರಲ್ಲಿ. ಇದು ನಾನು ಎವ್ರಿ ಮೇಕಪ್ ಆದಮೇಲೆ ನಾನೇನು ವಾಶ್ ಮಾಡೋದಿಲ್ಲ, ಯಾಕಂದರೆ ಇದನ್ನು ನಾನು ಒಬ್ಬಳೇ ಯೂಸ್ ಮಾಡೋದಲ್ವ, ಬೇರೆಯವ್ರು ಯಾರೂ ಯೂಸ್ ಮಾಡೋದಿಲ್ಲ. ಸೊ ಬೇರೆಯವ್ರದ್ದು ನಾನು ಕೂಡ ಏನು ಯೂಸ್ ಮಾಡ್ತಾಯಿಲ್ಲ. ನಂದು ಒಬ್ಬಳದೇ ಆಗಿರೋದ್ರಿಂದ ನಾನು ಎವ್ರಿ ಟೈಮ್ ಏನು ಈ ಥರ ಸೋಪ್ ನೀರಲ್ಲೇನು ವಾಶ್ ಮಾಡೋದಿಲ್ಲ. ಜಸ್ಟ್ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ಈ ಥರ ಹಿಂಡಿಬಿಟ್ಟು ನಾನು ಎವ್ರಿ ಟೈಮ್ ಯೂಸ್ ಮಾಡೋದು. ಬಟ್ ತುಂಬ ಆಗಿದೆ,
ಎಲ್ಲ ಕಡೆನೂ ಆಗಿದೆ ಅಂದಾಗ ನಾನು ವಾಶ್ ಮಾಡ್ತೀನಿ. ನೋಡಿ ಇಲ್ಲಿ ಇಷ್ಟೇ ಸ್ನೇಹಿತರೆ ವಾಶ್ ಮಾಡೋ ರೀತಿ. ಇದೇ ರೀತಿಯಲ್ಲಿ ನೀವು ಮೇಕಪ್ ಬ್ರಷ್ನ ಕೂಡ ವಾಶ್ ಮಾಡ್ಬೋದು. ಅದು ನಾನೇನು ರೆಗ್ಯುಲರ್ ಆಗಿ ವಾಶ್ ಮಾಡೋದಿಲ್ಲ. ನೋಡಿ ಹೋಯ್ತಲ್ವಾ, ಇಷ್ಟೇ ಸ್ನೇಹಿತರೆ. ಇದು ವಾಶ್ ಆದಮೇಲೆ ನಲ್ಲಿ ಕೆಳಗಡೆ ಒಳ್ಳೆ ನೀರಲ್ಲಿ ಈ ರೀತಿಯಲ್ಲಿ ಪ್ರೆಸ್ ಮಾಡ್ತಾ ಮಾಡ್ತಾ ವಾಶ್ ಮಾಡಬೇಕು ಅಷ್ಟೇ, ಇನ್ನೇನು ಸ್ಪೆಷಲ್ ಥಿಂಗ್ ಇಲ್ಲ ಅಷ್ಟೇ. ಇದನ್ನು ಡ್ರೈ ಮಾಡೋದಕ್ಕೆ ಹೊರಗಡೆನೇ ಇಡಬೇಕು, ಒಳಗಡೆ ಇಡಬಾರ್ದು. ಇದು ಡ್ರೈ ಆಗೋ ತನಕ, ಇಲ್ಲ ಅಂದರೆ ಫಂಗಸ್ ರೀತಿಯಲ್ಲಿ ಬಿಲ್ಡ್ ಆಗುತ್ತೆ ಇದ್ರ ಮೇಲೆ. ಐ ಆಮ್ ಡನ್ ವಿತ್ ಮೈ ಮೇಕಪ್ ಸ್ನೇಹಿತರೆ. ಇದೆಲ್ಲ ಏನೇನು ಯೂಸ್ ಮಾಡಿದ್ದೀನೋ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಅಥವಾ ಈ ಹೋಲ್ ಲುಕ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ವಿತ್ ಹೇರ್ ಸ್ಟೈಲ್ ಕೂಡ ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಈ ಸೀರೆ ಬಗ್ಗೆ ತುಂಬ ಜನ ಕೇಳಿದ್ರಿ, ತುಂಬ ಇಷ್ಟಪಟ್ಟಿದ್ರಿ ಇದನ್ನು. ಅಲ್ಲಿದೆ ನೋಡಿ ದಿವ್ಯಾ, ವಿಜು ಅಕ್ಕ ಇದ್ದಾರಲ್ಲ ಅವ್ರ ಮಗಳು, ಇವಳ ಎಂಗೇಜ್ಮೆಂಟ್ಗೆ ನಾವು ಲಾಸ್ಟ್ ಮಂತ್ ಬರಬೇಕಿತ್ತು, ಬರೋಕ್ಕಾಗಿರಲಿಲ್ಲ. ಅವಳಿಗೆ ಹೇಳ್ತಾ ಇದ್ಲು ಈ ಸೀರೆ ಎಲ್ಲಿ ತೊಗೊಂಡ್ರಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಇದ್ರ ಲಿಂಕ್ ಕೇಳ್ತೀರಾ, ಲಿಂಕ್ ಸಾರಿ ಸಿಗೋದಿಲ್ಲ. ಇದು ಹೋಲ್ ಲುಕ್ ನಾನು ಒಂದ್ಸಾರಿ ತೋರಿಸ್ತೀನಿ ಆಮೇಲೆ. ಈಗ ನಾವು ಹೊರಟ್ವಿ, ಎಲ್ಲರೂ ಹೋಗಿದ್ದಾರೆ ಆಲ್ರೆಡಿ, ನಾವಿಬ್ಬರೇ ಇರೋದು. ಸೊ ಈಗ ನಡೀರಪ್ಪ. ಏನೋ ಅವಳು ಹೈಡ್ ಆ್ಯಂಡ್ ಸೀಕ್ ಆಡ್ತಾಳಂತೆ ಚಿಕ್ಕ ಮತ್ತೆ ವೈಭವ್ ಜೊತೆ, ಇನ್ನ ಇಬ್ರು ಯಾರೋ ಇದ್ದಾರೆ. ಪಾಪ ಎಲ್ಲೂ ಹೋಗೋಗಿಲ್ಲ. ಎಲ್ಲಿ ಹೋಗ್ತೀರಾ? ಹಾಂ, ಎಲ್ಲೂ ಮೇನ್ ರೋಡ್ ಕಡೆ ಹೋಗೋಗಿಲ್ಲ. ಓಕೆನಾ? ನೀನು ಅವಾಗ ಹೊರಗಡೆ ಬರ್ತಾ ಇರಬೇಕು. ಎಲ್ಲೂ ಹೋಗೋಗಿಲ್ಲ. ತಾತಾನು ಕೂತಿದ್ದಾರೆ, ಏನಾದರೂ ಸರಿ. ಹಾಂ, ಜ್ಯೂಸ್ ಕುಡಿತೀನೋ? ಜ್ಯೂಸ್ ಏನು ಜ್ಯೂಸ್? ಕಣ್ಮುಚ್ಚಿ
ಗ್ರೂಪ್ ಫೋಟೋ ಸ್ನೇಹಿತರೆ. ನಾವೆಲ್ಲರೂ ಕೂಡ ನಮ್ಮ ಅತ್ತೆಗೆ ಮಕ್ಕಳಾಗಬೇಕು, ಸೊಸೆಂದಿರಾಗಬೇಕು. ನಾನು ಮತ್ತು ನನ್ನ ಪಕ್ಕ ನಿಂತಿರೋರು ಇಬ್ಬರು ಸೊಸೆಂದಿರಾಗಬೇಕು. ಆ್ಯಂಡ್ ಈ ಎಡ್ಜಲ್ಲಿ ಇಬ್ಬರು ನಿಂತಿದ್ದಾರಲ್ಲ ಅವರು ಕೂಡ ಸೊಸೆಂದಿರು. ಆ್ಯಂಡ್ ಮಧ್ಯ ನಿಂತಿರೋರೆಲ್ಲ ಕೂಡ ನಮ್ಮ ಅಮ್ಮನ ಅಕ್ಕನ ಮಕ್ಕಳು. ರಾಜೇಶ್ಗೆ ಕಸಿನ್ ಆಗಬೇಕು, ನನಗೆ ಅತ್ತಿಗೆದಿರು ನಾದಿನಿ ಆಗಬೇಕು. ಅತ್ತೆಗೆ 4 ಜನ ಅಕ್ಕಂದಿರು. ಸೊ ಒಬ್ಬರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಇನ್ನು ಒಬ್ಬರು ರೀಸೆಂಟಾಗಿ ತೀರ್ಕೊಂಡ್ರು, ಇನ್ನು ಇಬ್ಬರು ಕೂಡ ತೀರ್ಕೊಂಡಿದ್ದಾರೆ ಅವರ ಮಕ್ಕಳು. ಸೊ ರಾಜೇಶ್ ಲೇಡೀಸ್ ಗ್ಯಾಂಗ್ ಅಂತ ಹೇಳ್ತಾ ಇದ್ರು. ಎಲ್ಲೋದ್ರೂ ಕೂಡ ನಮ್ಮದು ಒಂದು ಗ್ರೂಪ್ ಫೋಟೋ ಇರುತ್ತೆ. ಇದರಲ್ಲಿ ಪ್ರಿಯಾ ಮಿಸ್ಸಿಂಗು. ಪ್ರಿಯಾ ಮನೇಲಿ ಕೂಡ ಇರಲಿಲ್ಲ, ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರಬೇಕು. ಅವಳು ಏನೋ ಕೆಲಸ ಇದೆ ಅಂದ್ಬಿಟ್ರೆಲ್ಲ ಹೊರಗಡೆ ಹೋಗಿದ್ಲು. ಗ್ರೂಪ್ ಫೋಟೋ ಟೈಮ್. ಫುಲ್ ಫ್ಯಾಮಿಲಿ ಒಂದು ಫೋಟೋ ತೆಗೆಸ್ಕೊಳ್ತೀವಿ ಯಾವುದೇ ಮದುವೆಲಾದ್ರೂ. ಇದರಲ್ಲಿ ರಾಜೇಶ್ ಅವರ ಕಸಿನ್ಸ್, ಎಲ್ಲ ಕಸಿನ್ಸು, ಅವ್ರ ಹಸ್ಬೆಂಡ್, ಮಕ್ಕಳು ಎಲ್ಲ ಸೇರಿ ಒಂದು ಫೋಟೋ. ಅತ್ತೆ ಮಾವ ಮೇಲ್ಗಡೆ ಹತ್ತಕ್ಕಾಗೋದಿಲ್ಲ, ಸ್ಟೆಪ್ಸ್ ಇದೆ ಅಂದ್ಬಿಟ್ಟು ಅವ್ರು ಬರಲಿಲ್ಲ, ಇಲ್ಲ ಅಂದರೆ ಅವರು ಕೂಡ ಇರ್ತಾರೆ. ನೀವು ಯಾವತ್ತೂ ನೋಡಿಲ್ಲ ಅಂದ್ಕೊಳ್ತೀನಿ, ಇದೇ ಫಸ್ಟ್ ಅನಿಸುತ್ತೆ ನಾನು ಮದುವೆ ವ್ಲಾಗ್ ರಾಜೇಶ್ ಕಡೆ ಅವ್ರದ್ದು. ತುಂಬ ಹತ್ತಿರದವರ ಮದುವೆಗಳಲ್ಲಿ ಮಾತ್ರನೇ ಈ ಥರ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋದು. ಇವತ್ತಿನ ಮದುವೆ ಬಂದು ರಾಜೇಶ್ ಅವರ ಚಿಕ್ಕ ಮಾವನ ಮಗಳ ಮದುವೆ. ಲಾಸ್ಟ್ ಇಯರ್ ಅಲ್ಲ, ಬಿಫೋರ್ ಲಾಸ್ಟ್ ಇಯರ್ ಮಗನ ಮದುವೆ ಆಯಿತು. ಆವಾಗ ಕೊರೋನಾ ಟೈಮು ತುಂಬಾ ಪೀಕಲ್ಲಿತ್ತು. ಆವಾಗ ನಾವು ಹೋಗಿ ಅಟೆಂಡ್ ಮಾಡೋದಕ್ಕಾಗಿರಲಿಲ್ಲ. ಇನ್ನು ಒಬ್ಬರು ಮಾವ ಇದ್ದಾರೆ, ಅಂದರೆ ಇಬ್ಬರು ಮಾವಂದಿರಿದ್ದಾರೆ, 4 ಜನ ದೊಡ್ಡಮ್ಮಂದಿರು. ಸೊ ಇದು 2ನೇ ಮಾವನ ಮಗಳ ಮದುವೆ. ಊಟ ಮಾಡೋದಕ್ಕೆ ಬಂದ್ವಿ ಸ್ನೇಹಿತರೆ, ಎಲ್ಲರೂ ಒಟ್ಟಿಗೆ ಬಂದ್ವಿ. ಇಲ್ಲಿ ರಾಜೇಶ್ ಅವರ ಕಸಿನ್ ಏನಿದ್ದಾರೆ ಅವರೆಲ್ಲರೂ ಕೂಡ KR ನಗರದ ಅಕ್ಕಪಕ್ಕನೇ ಇರೋದು. ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಕೊಂಡು ಎಲ್ಲರೂ ಈಗ ಮನೆಗೆ ಹೋಗ್ತೀವಿ. ನಾಳೆ ಬೆಳಿಗ್ಗೆ ಮತ್ತೆ ಧಾರೆಗೆ ಎಲ್ಲರೂ ಮೀಟ್ ಆಗ್ತೀವಿ. ಸೊ ನಿಮ್ಮ ಜೊತೆ ಕೂಡ ನಾನು ನಾಳೆ ಧಾರೆ ವ್ಲಾಗನ್ನು ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, 1000+ ಲೈಕ್ಸ್. ಆ್ಯಂಡ್ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.